ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನು ಧ್ಯಾನ ಮಾಡಲು ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ನಾವು ಸ್ವಾಗತಿಸುತ್ತೇವೆ. ನೀವೆಲ್ಲರೂ ಸಂತೋಷವಾಗಿದ್ದೀರಿ ಎಂಬುದಾಗಿ ನಾನು ಕರ್ತನಲ್ಲಿ ನಂಬಿದ್ದೇನೆ. ನೀವೆಲ್ಲರೂ ಸಂತೋಷವಾಗಿರಬೇಕು. ದೇವರು ನನ್ನ ಸಂಗಡ ಇದ್ದಾನೆ. ದೇವರು ನನಗೆ ಅದ್ಭುತಗಳನ್ನು ಮಾಡುತ್ತಾನೆ. ನನ್ನ ಜೀವಿತವನ್ನು ನೋಡುವ ದೇವರು, ನನ್ನ ಅಗತ್ಯತೆಗಳನ್ನು ತಿಳಿದ ದೇವರು ತಕ್ಕ ಸಮಯದಲ್ಲಿ ನನಗೆ ಅದ್ಭುತಗಳನ್ನು ಮಾಡ್ತಾನೆ ಎಂಬುದಾಗಿ ನೀವು ಸಂತೋಷವಾಗಿ ದೇವರ ಸನ್ನಿಧಿಯಲ್ಲಿ ಕಾದಿರಬೇಕು. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ಇಂದು ಧ್ಯಾನ ಮಾಡುವಂಥ ವಿಷಯ ದೇವರಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳಲು ತಾಳ್ಮೆ ಬೇಕು. ಹೌದು ಪ್ರಿಯರೇ, ದೇವರಿಂದ ಏರಳವಾದಂಥ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲು ನಿಮಗೆ ತಾಳ್ಮೆ ಬೇಕೆಂಬುದಾಗಿ ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೋಡ್ರಿ ಪ್ರಿಯರೇ, ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 36ನೇ ವಚನದಲ್ಲಿ ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ನಿಮಗೆ ತಾಳ್ಮೆ ಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅನೇಕ ಜನರು ನೋಡಬೇಕಾದ್ರೆ ಆತುರ ಪಡ್ತಾರೆ. ಯಾಕೆ ಈ ಕಾರ್ಯ ನನ್ನ ಜೀವಿತದಲ್ಲಿ ನಡೆಯಲಿಲ್ಲ? ಅನೇಕ ವಿಷಯದಲ್ಲಿ ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ, ನನಗೋಸ್ಕರ ಸಭಾಪಾಲಕರು ಪ್ರಾರ್ಥನೆ ಮಾಡಿದ್ದಾರೆ, ದೇವರು ವಾಕ್ಯದ ಮೂಲಕ ನನ್ನೊಟ್ಟಿಗೆ ಮಾತನಾಡಿದ್ದಾರೆ, ನಾನು ತೀವ್ರವಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ, ಯಾಕೆ ಈ ಕಾರ್ಯ ನನ್ನ ಜೀವಿತದಲ್ಲಿ ನೆರವೇರಲಿಲ್ಲ ಎಂಬುದಾಗಿ ಆತುರ ಪಡ್ತಾರೆ, ವೇದನೆ ಪಡ್ತಾರೆ, ಸೋತು ಹೋಗ್ತಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ನೀವು ಪ್ರಾರ್ಥನೆ ಮಾಡ್ತಿದ್ದೀರಾ, ಅದು ದೇವ್ರಿಗೆ ಗೊತ್ತು. ನಿಮ್ಮ ಕುಟುಂಬದಲ್ಲಿ ಏನೇನು ಬೇಕು ಅದು ದೇವ್ರಿಗೆ ಗೊತ್ತು. ನಿಮಗೆ ಏನೇನು ಹೋರಾಟಗಳಿದೆ ಅದು ದೇವ್ರಿಗೆ ಗೊತ್ತು. ನಿಮ್ಮ ಕುಟುಂಬದ ಪರಿಸ್ಥಿತಿ ದೇವ್ರಿಗೆ ಚೆನ್ನಾಗಿ ಗೊತ್ತು. ಎಲ್ಲವನ್ನ ದೇವರು ನೋಡ್ತಾ ಇದ್ದಾರೆ. ಹಾಗಾದ್ರೆ ನೀವೇನ್ ಮಾಡಬೇಕು? ದೇವರ ಆಶೀರ್ವಾದಗಳನ್ನ ನಿಮ್ಮ ಕುಟುಂಬದಲ್ಲಿ ಹೊಂದಿಕೊಳ್ಳಲು ನಿಮಗೆ ತಾಳ್ಮೆ ಬೇಕೆಂಬುದಾಗಿ ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ತಾಳ್ಮೆಯನ್ನ ಕಳಕೊಳ್ಳಬಾರದು. ಅನೇಕ ಜನರು ಪ್ರಾರ್ಥನೆ ಮಾಡ್ತಿರ್ತಾರೆ, ಆಶೀರ್ವಾದ ಬರೋಷ್ಟ್ರೊಳಗೆ ತಾಳ್ಮೆಯನ್ನ ಕಳೆದುಕೊಳ್ಳುತ್ತಾರೆ, ನಂಬಿಕೆಯನ್ನ ಕಳೆದುಕೊಳ್ತಾರೆ, ಪ್ರಾರ್ಥನೆಯನ್ನ ಬಿಟ್ಟು ಬಿಡ್ತಾರೆ, ಸಭೆಗೆ ಹೋಗೋದನ್ನು ನಿಲ್ಲಿಸಿಬಿಡ್ತಾರೆ. ತಾಳ್ಮೆಯನ್ನ ಕಳಕೊಳ್ಳಬಾರದು. ದೇವರ ಎಲ್ಲ ವಿಧವಾದ ಆಶೀರ್ವಾದಗಳನ್ನ ಹೊಂದಿಕೊಳ್ಳಲು ನಿಮಗೆ ತಾಳ್ಮೆ ಬೇಕು. ದೇವರು ತಕ್ಕ ಸಮಯದಲ್ಲಿ ಎಲ್ಲವನ್ನ ಒದಗಿಸಿಕೊಡ್ತಾನೆ. ನಿಮ್ಮನ್ನ ನೋಡುವ ದೇವರು, ನಿಮ್ಮನ್ನ ತಿಳಿದಿರುವ ದೇವರು, ನಿಮ್ಮ ಅಗತ್ಯತೆಗಳನ್ನು, ಸ್ಥಿತಿಗತಿಗಳನ್ನು ಬಹಳ ಸ್ಪಷ್ಟವಾಗಿ ತಿಳಿದಿರುವ ದೇವರು ತಕ್ಕ ಸಮಯದಲ್ಲಿ ನಿಮಗೆ ಆಶೀರ್ವಾದಗಳನ್ನು ಅನುಗ್ರಹಿಸಿಕೊಡ್ತಾನೆ. ನೀವು ತಾಳ್ಮೆಯಿಂದ ದೇವರ ಸನ್ನಿಧಿಯಲ್ಲಿ ಕಾದಿರಬೇಕು. ಪ್ರಾರ್ಥನೆ ಮಾಡುತ್ತಾ, ದೇವರನ್ನ ಆರಾಧಿಸುತ್ತಾ, ದೇವರ ವಾಗ್ದಾನಗಳನ್ನು ಹೇಳಿ ಪ್ರಾರ್ಥನೆ ಮಾಡುತ್ತಾ, ದೇವರು ನನ್ನ ಜೀವಿತದಲ್ಲಿ ತಕ್ಕ ಸಮಯದಲ್ಲಿ ನೆರವೇರಿಸ್ತಾರೆ ಎಂಬುದಾಗಿ ನೀವು ತಾಳ್ಮೆಯಿಂದ ಕಾದಿರುವಾಗ ದೇವರು ತಕ್ಕ ಸಮಯದಲ್ಲಿ ಅದ್ಭುತಗಳನ್ನು ಮಾಡುತ್ತಾನೆ. ನನ್ನ ಸಾಲ ತೀರಲಿಲ್ಲ, ನಾನು ಕಷ್ಟದಿಂದ ಬಿಡುಗಡೆ ಆಗಲಿಲ್ಲ, ನಾನು ಇನ್ನ ಸಮಸ್ಯೆಯಲ್ಲಿದ್ದೇನೆ, ಕಾಯಿಲೆ ನನ್ನನ್ನು ಬಿಟ್ಟು ಹೋಗಲಿಲ್ಲ, ನನ್ನ ಕುಟುಂಬದ ಪರಿಸ್ಥಿತಿ ಸರೋಗ್ಲಿಲ್ಲ, ನನ್ನ ಮಕ್ಕಳ ಜೀವಿತ ಯಾವಾಗ ಕಟ್ಟಲ್ಪಡ್ತದೆ ಎಂಬುದಾಗಿ ಅನೇಕ ವಿಷಯದಲ್ಲಿ ಕಳವಳ ಪಡಬೇಡ್ರಿ, ಭಯ ಪಡಬೇಡ್ರಿ. ತಾಳ್ಮೆಯಿಂದ ಕಾದಿರ್ರಿ, ತಾಳ್ಮೆಯನ್ನ ಕಳಕೊಳ್ಳಬೇಡ್ರಿ.
ಪ್ರತಿಯೊಂದು ಆಶೀರ್ವಾದಗಳನ್ನು ನಿಮ್ಮ ಜೀವಿತದಲ್ಲಿ ಹೊಂದಿಕೊಳ್ಳಲು ತಾಳ್ಮೆ ಬೇಕು. ದೇವರೇ, ನಾನು ನಿನ್ನ ಸನ್ನಿಧಿಯಲ್ಲಿ ತಾಳ್ಮೆಯಿಂದ ಕಾದಿರುತ್ತೇನೆ, ನಂಬಿಕೊಂಡು ಕಾದಿರುತ್ತೇನೆ, ನಿನ್ನನ್ನು ಆರಾಧನೆ ಮಾಡುತ್ತಾ ನಾನು ಕಾದಿರುತ್ತೇನೆ. ನೀನು ನನಗೆ ಆಶೀರ್ವಾದವನ್ನ ಕೊಡುವ ದೇವರು, ನನ್ನ ಮರೆಯದ ದೇವರು. ಈಗೋ ದೇವರೇ, ನಾನು ತಾಳ್ಮೆಯಿಂದ ನಿನ್ನ ಸನ್ನಿಧಿಯಲ್ಲಿ ಕಾದಿದ್ದೇನೆ ಎಂಬುದಾಗಿ ಹೇಳುವಾಗ ದೇವರು ನಿಮ್ಮ ವಿಷಯದಲ್ಲಿ ಸಂತೋಷ ಪಡ್ತಾರೆ. ತಕ್ಕ ಸಮಯದಲ್ಲಿ ನಿಮ್ಮನ್ನ ಆಶೀರ್ವಾದ ಮಾಡುತ್ತಾರೆ. ನೋಡ್ರಿ ಪ್ರಿಯರೇ, ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 23ನೇ ವಚನದಲ್ಲಿ ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಏನೆಲ್ಲ ವಾಗ್ದಾನ ಮಾಡಿದ್ದಾರೆ, ಆ ವಾಗ್ದಾನದಲ್ಲಿ ದೇವರು ನಂಬಿಗಸ್ತನಾಗಿದ್ದಾನೆ. ಆ ವಾಗ್ದಾನವನ್ನ ಮರೆತು ಬಿಡುವುದಿಲ್ಲ. ನಿಮಗೆ ದೇವರು ಏನೆಲ್ಲ ವಾಗ್ದಾನ ಮಾಡಿದ್ದಾರೆ, ವಾಕ್ಯದ ಮೂಲಕವಾಗಿ ಮಾತನಾಡಿದ್ದಾರೆ, ಆ ವಾಗ್ದಾನದಲ್ಲಿ ದೇವರು ನಂಬಿಗಸ್ತನಾಗಿದ್ದಾನೆ. ಇದನ್ನು ನೀವು ತಿಳ್ಕೊಳ್ಬೇಕು. ದೇವರು ನಿಮಗೇನೆಲ್ಲ ಆಶೀರ್ವಾದಗಳನ್ನ ಕೊಡ್ತೇನೆ ಎಂಬುದಾಗಿ ಸತ್ಯವೇದದಲ್ಲಿ ಬರೆದಿಟ್ಟಿದ್ದಾರೆ, ಅದೆಲ್ಲವನ್ನ ನಿಮ್ಮ ಜೀವಿತದಲ್ಲಿ ದೇವರು ನೆರವೇರಿಸ್ತಾರೆ. ನನ್ನ ಜೀವಿತದಲ್ಲಿ ದೇವರು ಈ ವಾಗ್ದಾನವನ್ನು ನೆರವೇರಿಸ್ತಾರೆ ಎಂಬುದಾಗಿ ನೀವು ನಂಬಬೇಕು, ಪ್ರಾರ್ಥನೆ ಮಾಡಬೇಕು, ದೇವರ ಸನ್ನಿಧಿಯಲ್ಲಿ ತಾಳ್ಮೆಯಿಂದ ಕಾದಿರಬೇಕು. ನೀವು ತಾಳ್ಮೆಯಿಂದ ದೇವರ ಸನ್ನಿಧಿಯಲ್ಲಿ ಕಾದಿದ್ದು ದೇವರನ್ನ ಘನಪಡಿಸಬೇಕು. ನೀವು ತಾಳ್ಮೆಯಿಂದ ಕಾದಿರುವಾಗ ವಿಶೇಷವಾದಂತಹ ಆಶೀರ್ವಾದಗಳನ್ನ ದೇವರು ನಿಮಗೆ ಅನುಗ್ರಹಿಸಿ ಕೊಡ್ತಾರೆ. ನೀವು ಆಶ್ಚರ್ಯ ಪಡುವಂತ ರೀತಿಯಲ್ಲಿ, ಭ್ರಮಿಸುವಂತ ರೀತಿಯಲ್ಲಿ ದೇವರು ನಿಮಗೆ ಅದ್ಭುತಗಳನ್ನ ಮಾಡಲು ದೇವರ ಸನ್ನಿಧಿಯಲ್ಲಿ ನೀವು ತಾಳ್ಮೆಯಿಂದ ಕಾದಿರಬೇಕು. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಅನೇಕ ಜನರು ನನ್ನ ಕೇವಲವಾಗಿ ಮಾತನಾಡ್ತಾರೆ. ನನ್ನ ಪರಿಸ್ಥಿತಿಯನ್ನ ನೋಡಿ, ನನ್ನ ಸ್ಥಿತಿಗತಿಗಳನ್ನು ನೋಡಿ ಅನೇಕ ಜನರು ನನ್ನನ್ನು ಹೀನೈಸಿದ್ದಾರೆ ಎಂಬುದಾಗಿ ನೀವು ವೇದನೆ ಪಡ್ತಿದ್ದೀರೋ. ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನನ್ನ ಮಗನೇ, ನನ್ನ ಮಗಳೇ, ನನ್ನ ಸನ್ನಿಧಿಯಲ್ಲಿ ತಾಳ್ಮೆಯಿಂದ ಕಾದಿರು, ನಾನು ನಿನಗೆ ಅದ್ಭುತಗಳನ್ನು ಮಾಡ್ತೇನೆ ಎಂಬುದಾಗಿ ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡುವಾಗ ನೀವು ಹೇಳ್ಬೇಕು, ಎಸಪ್ಪ, ನಾನು ನಿನ್ನ ಸನ್ನಿಧಿಯಲ್ಲಿ ತಾಳ್ಮೆಯಿಂದ ಕಾದಿರುತ್ತೇನೆ, ನೀವು ನನ್ನನ್ನು ಆಶೀರ್ವಾದ ಮಾಡ್ತೀರಿ ಎಂಬುದಾಗಿ ನಾನು ನಂಬುತ್ತೇನೆ, ನಿನ್ನನ್ನು ಆರಾಧಿಸ್ತೇನೆ. ನನ್ನನ್ನು ಮರೆಯದ ದೇವರು, ಕೈ ಬಿಡದ ದೇವರು, ತಕ್ಕ ಸಮಯದಲ್ಲಿ ನನ್ನನ್ನು ನೀವು ಆಶೀರ್ವಾದ ಮಾಡ್ತೀರಾ. ಈಗೋ ನಾನು ನಿನ್ನ ಸನ್ನಿಧಿಯಲ್ಲಿ ತಾಳ್ಮೆಯಿಂದ ಕಾದಿರುತ್ತೇನೆ ಎಂಬುದಾಗಿ ಹೇಳುವಾಗ ತಕ್ಕ ಸಮಯದಲ್ಲಿ ಆಶೀರ್ವಾದಗಳು ನೀವು ಹೊಂದಿಕೊಳ್ತೀರ. ನೋಡ್ರಿ ಪ್ರಿಯರೇ, ಆದಿಕಾಂಡ ಪುಸ್ತಕ 28ನೇ ಅಧ್ಯಾಯ 15ನೇ ವಚನದಲ್ಲಿ ನಾನು ನಿನಗೆ ಹೇಳಿದ್ದನ್ನೆಲ್ಲ ನೆರವೇರಿಸಿದ ಹೊರತು ಬಿಡುವುದಿಲ್ಲ ಅಂದನು. ನೋಡ್ರಿ, ದೇವರು ಯಾಕೋಬನಿಗೆ ಹೇಳ್ತಾ ಇದ್ದಾರೆ, ನಾನು ನಿನಗೆ ಹೇಳಿದ್ದನ್ನೆಲ್ಲ ನೆರವೇರಿಸಿದ ಹೊರತು ಬಿಡುವುದಿಲ್ಲ ಅಂದನು. ದೇವರು ಏನೆಲ್ಲ ವಾಗ್ದಾನ ಮಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ, ಅದೆಲ್ಲವನ್ನ ನಿಮ್ಮ ಜೀವಿತದಲ್ಲಿ ನೆರವೇರಿಸಲು ಆತನು ಶಕ್ತನಾಗಿದ್ದಾನೆ. ಯಾಕಂದ್ರೆ ದೇವರ ಕೈಯಲ್ಲಿ ಆಗದ ಕಾರ್ಯ ಒಂದೂ ಇಲ್ಲ. ನೀವು ಹೇಳ್ರಿ, ನನ್ನ ದೇವರ ಕೈಯಲ್ಲಿ ಆಗದ ಕಾರ್ಯ ಒಂದೂ ಇಲ್ಲ. ದೇವರು ಏನೆಲ್ಲ ವಾಗ್ದಾನ ಮಾಡಿದ್ದಾರೆ ಅವೆಲ್ಲವನ್ನ ನೆರವೇರಿಸ್ತಾರೆ. ಯಾವಾಗ? ತಕ್ಕ ಸಮಯದಲ್ಲಿ. ನಿಮಗೇನು ವಾಗ್ದಾನ ಮಾಡಿದ್ದಾರೆ ಆ ವಾಗ್ದಾನವನ್ನ ಯಾವ ಸಮಯದಲ್ಲಿ ನೆರವೇರಿಸಬೇಕೆಂಬುದಾಗಿ ದೇವ್ರಿಗೆ ಗೊತ್ತು. ದೇವರು ವಾಗ್ದಾನ ಮಾಡಿ ದೇವರು ನಂಬಿಗಸ್ತನಾಗಿದ್ದಾನೆ. ವಾಗ್ದಾನ ಮಾಡಿದೆಲ್ಲವನ್ನ ನೆರವೇರಿಸ್ತಾನೆ. ಹಾಗಾದ್ರೆ ನೀವೇನ್ ಮಾಡಬೇಕು? ದೇವರ ಸನ್ನಿಧಿಯಲ್ಲಿ ತಾಳ್ಮೆಯಿಂದ ಕಾದಿರಬೇಕು. ನಾನು ಪ್ರಾರ್ಥನೆ ಮಾಡಿದ್ದೇನೆ, ದೇವರು ನನ್ನ ಪ್ರಾರ್ಥನೆಯನ್ನ ಕೇಳಿದ್ದಾರೆ.
ಆಶೀರ್ವಾದವನ್ನ ದೇವರು ನನಗೆ ಅನುಗ್ರಹಿಸಿ ಕೊಡ್ತಾರೆ ಎಂಬುದಾಗಿ ನಂಬಿಕೊಂಡು ತಾಳ್ಮೆಯಿಂದ ನೀವು ಕಾದಿರುವಾಗ ದೇವರು ತಕ್ಕ ಸಮಯದಲ್ಲಿ ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುತ್ತಾನೆ. ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಲು, ಅತಿಶಯವನ್ನ ಮಾಡಲು, ನಿಮ್ಮನ್ನು ರೂಪಿಸಲು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲು, ತನ್ನ ಚಿತ್ತಂತೆ ಮಾರ್ಪಡಿಸಲು ಆತನು ಸಿದ್ಧನಿದ್ದಾನೆ. ಆತನು ಸಂತೋಷವುಳ್ಳವನಾಗಿದ್ದಾನೆ. ನೀವು ದೇವರ ಸನ್ನಿಧಿಯಲ್ಲಿ ತಾಳ್ಮೆಯಿಂದ ಕಾದಿದ್ದು ದೇವರನ್ನ ಘನಪಡಿಸಬೇಕು. ಇಂದು ದೇವರು ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡುವಾಗ ನೀವು ದೇವರಿಗೆ ಹೇಳ್ರಿ, ಎಸಪ್ಪ, ನಾನು ನಿನ್ನ ಸನ್ನಿಧಿಯಲ್ಲಿ ತಾಳ್ಮೆಯಿಂದ ಕಾದಿರುತ್ತೇನೆ. ತಕ್ಕ ಸಮಯದಲ್ಲಿ ನನ್ನ ಜೀವಿತದಲ್ಲಿ ನೀನು ಅದ್ಭುತಗಳನ್ನು ಮಾಡೋದಕ್ಕಾಗಿ ನಿನಗೆ ಸ್ತೋತ್ರ ಸ್ತೋತ್ರ. ನೀವು ಅದ್ಭುತ ಮಾಡ್ತೀರಾ. ತಕ್ಕ ಸಮಯದಲ್ಲಿ ನನ್ನ ಕುಟುಂಬದ ಪರಿಸ್ಥಿತಿಯನ್ನು ಬದಲಿಸ್ತೀರಾ. ನನ್ನ ಮಕ್ಕಳ ಜೀವಿತವನ್ನು ನೀವು ಕಟ್ಟುತ್ತೀರಾ. ನನ್ನ ಕುಟುಂಬದಲ್ಲಿ ಅದ್ಭುತಗಳನ್ನು, ಅತಿಶಯಗಳನ್ನು ನೀವು ಮಾಡ್ತೀರಾ. ನಿನ್ನ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲು ನಾನು ತಾಳ್ಮೆಯಿಂದ ಕಾಯ್ತೇನೆ ಸ್ವಾಮಿ, ಕಾಯ್ತೇನೆ. ನೀವು ತಕ್ಕ ಸಮಯದಲ್ಲಿ ನನ್ನ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡ್ತೀರಿ ಎಂಬುದಾಗಿ ನಂಬುತ್ತೇನೆ ಎಂಬುದಾಗಿ ಹೇಳುವಾಗ ದೇವರು ಸಂತೋಷ ಆಗ್ತದೆ. ದೇವರು ತಕ್ಕ ಸಮಯದಲ್ಲಿ ಅದ್ಭುತಗಳನ್ನು ಮಾಡುತ್ತಾರೆ. ನೋಡ್ರಿ ಪ್ರಿಯರೇ, ವಾಕ್ಯದಲ್ಲಿ ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಮತ್ತಾಯನ ಬರೆಸುವಾರ್ತೆ 6ನೇ ಅಧ್ಯಾಯ 32ನೇ ವಚನದಲ್ಲಿ, ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದದೆಯಷ್ಟೇ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದದೆ ಅಷ್ಟೇ. ನಿಮಗೇನೇನು ಬೇಕು ದೇವ್ರಿಗೆ ಗೊತ್ತು. ನಿಮ್ಮ ಕುಟುಂಬದ ಪರಿಸ್ಥಿತಿ ಏನು ದೇವ್ರಿಗೆ ಗೊತ್ತು. ನಿಮ್ಮ ಪರಿಸ್ಥಿತಿ ಏನು ದೇವ್ರಿಗೆ ಗೊತ್ತು. ನಿಮ್ಮ ಅಗತ್ಯತೆಗಳೇನು ದೇವ್ರಿಗೆ ಗೊತ್ತು. ನಿಮಗೇನೇನು ಬೇಕಾಗಿದೆ ಎಲ್ಲವೂ ದೇವ್ರಿಗೆ ಗೊತ್ತು. ಎಲ್ಲವೂ ತಂದೆಯಾದ ದೇವರಿಗೆ ತಿಳಿದದೆ. ಹಾಗಾದ್ರೆ ದೇವರು ತಕ್ಕ ಸಮಯದಲ್ಲಿ ನಿಮಗೆ ಅದ್ಭುತಗಳನ್ನು ಮಾಡ್ತಾನೆ. ಇಂದು ಅನೇಕ ಜನರು ಆತುರ ಪಡ್ತಾರೆ, ನಂಬಿಕೆಯನ್ನು ಕಳೆದುಕೊಳ್ಳುತ್ತಾರೆ, ವೇದನೆ ಪಡ್ತಾರೆ. ನಾನು ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ? ದೇವರು ನಂಬಿ ಏನು ಪ್ರಯೋಜನ? ಯಾಕೆ ಕಾಯಿಲೆ ನನಗೆ ಬಂತು? ಯಾಕೆ ಹೋರಾಟ ನನಗೆ ಬಂತು? ಯಾಕೆ ಸಮಸ್ಯೆ ನನಗೆ ಬಂತು ಎಂಬುದಾಗಿ ಅನೇಕ ಜನರು ವೇದನೆ ಪಡ್ತಾರೆ, ನಂಬಿಕೆಯನ್ನು ಕಳಕೊಳ್ಳುತ್ತಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನಂಬಿಕೆಯನ್ನು ಕಳ್ಕೊಳ್ಬೇಡ್ರಿ. ಕಷ್ಟಗಳು ನೋಡಿ ಸೋತು ಹೋಗ್ಬೇಡ್ರಿ. ದೇವರೆಲ್ಲವನ್ನ ನೋಡ್ತಿದ್ದಾರೆ. ನಿಮ್ಮ ಕುಟುಂಬವನ್ನ, ನಿಮ್ಮ ಪರಿಸ್ಥಿತಿಯನ್ನ ಬಹಳ ಸೂಕ್ಷ್ಮವಾಗಿ ನೋಡುತ್ತಿದ್ದಾರೆ. ನಿಮ್ಮ ಅಗತ್ಯತೆಗಳೆಲ್ಲವೂ ದೇವರಿಗೆ ತಿಳಿದದೆ. ದೇವರು ಎಲ್ಲವನ್ನ ಗಮನಿಸ್ತಿದ್ದಾರೆ. ನೀವೇನ್ ಮಾಡಬೇಕು? ದೇವರಿಂದ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲು ತಾಳ್ಮೆಯಿಂದ ಕಾದಿರಬೇಕು. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ತಾಳ್ಮೆನ ಕಳೆದುಕೊಂಡಿದ್ದೀರೋ? ನಂಬಿಕೆಯನ್ನು ಕಳೆದುಕೊಂಡಿದ್ದೀರೋ? ಪ್ರಾರ್ಥನೆ ಮಾಡೋದನ್ನು ನಿಲ್ಲಿಸಿದ್ದೀರೋ? ವಾಕ್ಯ ಓದುವುದನ್ನು ನಿಲ್ಲಿಸಿದ್ದೀರೋ? ದೇವರಿಂದು ಈ ವಾಕ್ಯದ ಮೂಲಕವಾಗಿ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನನ್ನ ಮಗನೇ, ನನ್ನ ಮಗಳೇ, ತಾಳ್ಮೆಯನ್ನು ಕಳೆದುಕೊಳ್ಳಬೇಡ, ನಂಬಿಕೆಯನ್ನು ಕಳೆದುಕೊಳ್ಳಬೇಡ, ಪರಿಸ್ಥಿತಿಯನ್ನು ನೋಡಿ ಭಯಪಡಬೇಡ, ನಿನ್ನ ಅಗತ್ಯತೆಗಳು ನೋಡಿ ಭಯಪಡಬೇಡ. ಯಾರು ನನಗೆ ಸಹಾಯ ಮಾಡುವವರು ಇಲ್ಲ ಎಂಬುದಾಗಿ ವೇದನೆ ಪಡಬೇಡ. ನೀವೊಬ್ಬರೇ ಕುಳಿತುಕೊಂಡು ದುಃಖಿಸಿ ದುಃಖಿಸಿ ವೇದನೆ ಪಡಬೇಡ್ರಿ. ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ದೇವರಿಗೆ ಬಹಳ ಚೆನ್ನಾಗಿ ಗೊತ್ತು, ನಿಮ್ಮ ಪರಿಸ್ಥಿತಿ ಚೆನ್ನಾಗಿ ಗೊತ್ತು. ನಿಮ್ಮ ಜೀವಿತದಲ್ಲಿ ಏನು ನಡೀತಿದೆ ದೇವ್ರಿಗೆ ಗೊತ್ತು. ಪ್ರಾಣವನ್ನೇ ಕೊಟ್ಟ ದೇವರು, ರಕ್ತವೆಲ್ಲ ಸುರಿಸಿ ನಮ್ಮ ಪಾಪ ಶಾಪದಿಂದ ಬಿಡುಗಡೆ ಕೊಟ್ಟಂತ ದೇವರು, ನಿಮ್ಮನ್ನ ಒಂದು ಕ್ಷಣವೂ ಮರೆಯದಂತೆ ಕಾಯುವ ದೇವರು,
ಒಂದು ದಿನವೂ ಕೈ ಬಿಡದೆ ಅದ್ಭುತಕರವಾಗಿ ನಡೆಸುವ ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದದೆ. ನೀವು ಹೇಳಬೇಕು, ನನ್ನನ್ನು ತಿಳಿದ ದೇವರೇ, ನನ್ನ ನೋಡುವ ದೇವರೇ, ನನ್ನ ಪರಿಸ್ಥಿತಿಗಳನ್ನು ಬಹಳ ಸ್ಪಷ್ಟವಾಗಿ ತಿಳಿದಂಥ ಮಹೋನ್ನತ ದೇವರೇ, ನನಗೇನೇನು ಬೇಕಾಗಿದೆ ಎಂಬುದಾಗಿ ನಿನಗೆ ಗೊತ್ತು ಸ್ವಾಮಿ, ನಿನಗೆ ಗೊತ್ತು. ನಾನು ನಂಬಿಕೊಂಡು ಪ್ರಾರ್ಥನೆ ಮಾಡುತ್ತಾ ನಿನ್ನನ್ನು ಆರಾಧಿಸುತ್ತಾ ನಿನ್ನ ಸನ್ನಿಧಿಯಲ್ಲಿ ನಾನು ತಾಳ್ಮೆಯಿಂದ ಕಾದಿರುತ್ತೇನೆ. ದೇವರೇ, ನನ್ನನ್ನು ನೀನು ಆಶೀರ್ವಾದ ಮಾಡ್ತೀರಿ ಎಂಬುದಾಗಿ ನಾನು ನಂಬುತ್ತೇನಪ್ಪ. ನಿನ್ನ ಸನ್ನಿಧಿಯಲ್ಲಿ ತಾಳ್ಮೆಯಿಂದ ನಾನು ಕಾದಿರುತ್ತೇನೆ ಎಂಬುದಾಗಿ ಹೇಳುವಾಗ ದೇವರು ತಕ್ಕ ಸಮಯದಲ್ಲಿ ನಿಮಗೆ ಅದ್ಭುತಗಳನ್ನು ಮಾಡುತ್ತಾರೆ. ನೋಡ್ರಿ ಪ್ರಿಯರೇ, ಧರ್ಮೋಪದೇಶ ಕಂಡ 31ನೇ ಅಧ್ಯಾಯ 6ನೇ ವಚನದಲ್ಲಿ, ನೀವು ಶೂರರಾಗಿ ಧೈರ್ಯದಿಂದಿರ್ರಿ, ಅವರಿಗೆ ಅಂಜಬೇಡಿರಿ, ಕಳವಳ ಪಡಬೇಡಿರಿ. ನಿಮ್ಮ ದೇವರಾದ ಯೆಹೋವನೇ ನಿಮ್ಮ ಸಂಗಡ ಇರುತ್ತಾನಲ್ಲ, ಆತ ನಿಮ್ಮನ್ನು ಕೈ ಬಿಡುವುದಿಲ್ಲ, ಅಪಜಯಕ್ಕೆ ಗುರಿ ಮಾಡುವುದೇ ಇಲ್ಲ ಎಂದು ಹೇಳಿದನೆಂಬುದಾಗಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೀವು ಯಾವ ರೀತಿ ಇರಬೇಕಂತೆ? ನೀವು ಶೂರರಾಗಿ ಧೈರ್ಯದಿಂದಿರ್ರಿ, ಧೈರ್ಯವಾಗಿರ್ರಿ, ಅವರಿಗೆ ಅಂಜಬೇಡ್ರಿ, ಕಳವಳ ಪಡಬೇಡ್ರಿ. ಯಾರಿಗೂ ಅಂಜಬೇಡ್ರಿ. ಪರಿಸ್ಥಿತಿಯನ್ನು ನೋಡಿ, ಕಷ್ಟವನ್ನು ನೋಡಿ, ಸಮಸ್ಯೆಗಳನ್ನು ನೋಡಿ, ನಿಮ್ಮ ಸ್ಥಿತಿಗತಿಗಳನ್ನು ನೋಡಿ ಅಂಜಬೇಡ್ರಿ, ಕಳವಳ ಪಡಬೇಡ್ರಿ. ನಿಮ್ಮ ದೇವರಾದ ಯೆಹೋವ ನಿಮ್ಮ ಸಂಗಡ ಇರುತ್ತಾನಲ್ಲ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಿಮ್ಮ ಸಂಗಡ ಇದ್ದಾನೆ. ನಿಮ್ಮನ್ನು ಬಹಳ ಸೂಕ್ಷ್ಮವಾಗಿ ನೋಡುತ್ತಿದ್ದಾನೆ. ನಿಮ್ಮ ಅಗತ್ಯತೆಗಳು ಆತನಿಗೆ ತಿಳಿದಿದೆ. ನಿಮ್ಮ ಪರಿಸ್ಥಿತಿಗಳು ಆತನಿಗೆ ಬಹಳ ಚೆನ್ನಾಗಿ ತಿಳಿದದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ದೇವರು ನಿಮ್ಮ ಸಂಗಡ ಇದ್ದಾನೆ. ಅಂಜಬೇಡ್ರಿ, ಕಳವಳ ಪಡಬೇಡ್ರಿ, ಆತುರ ಪಡಬೇಡ್ರಿ, ನಂಬಿಕೆಯನ್ನು ಬಿಟ್ಟು ಬಿಡಬೇಡ್ರಿ, ಪ್ರಾರ್ಥನೆಯನ್ನು ಬಿಟ್ಟು ಬಿಡಬೇಡ್ರಿ, ದೇವರನ್ನ ಆರಾಧನೆ ಮಾಡೋದನ್ನು ಬಿಟ್ಟು ಬಿಡಬೇಡ್ರಿ. ಆತ ನಿಮ್ಮನ್ನು ಕೈ ಬಿಡುವುದಿಲ್ಲ, ಅಪಜಯಕ್ಕೆ ಗುರಿ ಮಾಡುವುದೇ ಇಲ್ಲ. ದೇವರು ನಿಮಗೆ ಜಯ ಕೊಡ್ತಾನೆ, ಅಪಜಯಕ್ಕೆ ಗುರಿ ಮಾಡುವುದೇ ಇಲ್ಲ. ಇದೇ ನೀವು ನಂಬಬೇಕು. ದೇವರು ನನಗೆ ಜಯದ ಮೇಲೆ ಜಯ ಕೊಡುತ್ತಾರೆ. ತಕ್ಕ ಸಮಯದಲ್ಲಿ ನನ್ನನ್ನು ಆಶೀರ್ವಾದ ಮಾಡುತ್ತಾರೆ. ನನ್ನ ಅಗತ್ಯತೆಗಳನ್ನು ದೇವರು ಪೂರೈಸ್ತಾರೆ. ನನ್ನ ಕುಟುಂಬವನ್ನು ಕಟ್ಟುತ್ತಾರೆ, ರೂಪಿಸ್ತಾರೆ. ನನ್ನ ಮಕ್ಕಳ ಭವಿಷ್ಯತ್ತನ್ನು ದೇವರು ತನ್ನ ಚಿತ್ತಂತೆ ಮಾರ್ಪಡಿಸಿ ಆಶೀರ್ವಾದ ಮಾಡುತ್ತಾರೆ. ನನ್ನ ಪರಿಸ್ಥಿತಿಗಳು ಬದಲಾವಣೆ ಆಗ್ತದೆ. ನನ್ನ ಅಗತ್ಯತೆಗಳೆಲ್ಲವನ್ನ ದೇವರು ಪೂರೈಸ್ತಾರೆ ಎಂಬುದಾಗಿ ದೇವರ ಮೇಲೆ ನಂಬಿಕೆ ಇಟ್ಟು ನೀವು ಕಾದಿರಬೇಕು. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಈ ವಾಕ್ಯದ ಮೂಲಕವಾಗಿ ದೇವರು ನಿಮ್ಮೊಟ್ಟಿಗೆ ಮಾತನಾಡುವಾಗ ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲು ನಿಮಗೆ ತಾಳ್ಮೆ ಬೇಕು. ಯಾಕೆ ಅನೇಕ ಜನರು ಆಶೀರ್ವಾದಗಳನ್ನು ಹೊಂದಿಕೊಳ್ಳುವುದಿಲ್ಲ ಎಂಬುದಾಗಿ ಹೇಳುವಾಗ ತಾಳ್ಮೆ ಇಲ್ಲ. ಕೆಲವು ದಿನಗಳು ಪ್ರಾರ್ಥಿಸಿ ಆಮೇಲೆ ಗುಣಗುಟ್ಟುತ್ತಾರೆ. ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ ಎಂಬುದಾಗಿ ಗುಣಗುಟ್ಟುತ್ತಾರೆ. ಗುಣಗುಟ್ಟಬೇಡ್ರಿ. ದೇವರ ಸನ್ನಿಧಿಯಲ್ಲಿ ತಾಳ್ಮೆಯಿಂದ ಕಾದಿರ್ರಿ. ನಿಮ್ಮ ಜೀವಿತದಲ್ಲಿ ಎಲ್ಲ ಅದ್ಭುತಗಳನ್ನು ದೇವರು ಮಾಡುತ್ತಾರೆ. ಎಲ್ಲ ವಿಧವಾದ ಅದ್ಭುತಗಳನ್ನು ಹೊಂದಿಕೊಳ್ಳಲು, ಎಲ್ಲ ವಿಧವಾದ ಆಶೀರ್ವಾದಗಳು ನಿಮ್ಮ ಜೀವಿತದಲ್ಲಿ ಹೊಂದಿಕೊಳ್ಳಲು ನಿಮಗೆ ತಾಳ್ಮೆ ಬೇಕು. ಬನ್ನಿ ಪ್ರಿಯರೇ, ಈ ವಾಕ್ಯವನ್ನು ಕೇಳಿಸಿಕೊಂಡಂತ ನೀವು ಪ್ರಾರ್ಥನೆ ಮಾಡೋಣ. ಏಸಪ್ಪ, ನಿನ್ನ ವಾಗ್ದಾನದಲ್ಲಿ ನಾನು ನಂಬಿಕೆ ಇಡುತ್ತೇನೆ. ನಿನ್ನ ವಾಗ್ದಾನ ಮಾಡಿದೆವರು ನಂಬಿಗಸ್ತರು. ನೀವೇನು ವಾಗ್ದಾನ ಮಾಡಿದ್ದೀರಿ ಅವೆಲ್ಲವನ್ನ ನಾನು ಜೀವಿತದಲ್ಲಿ ನೆರವೇರಿಸ್ತೀರಿ ಎಂಬುದಾಗಿ ನಂಬುತ್ತೇನೆ. ತಾಳ್ಮೆಯಿಂದ ಕಾದಿರುತ್ತೇನೆ. ನನ್ನ ಪರಿಸ್ಥಿತಿ ಎಲ್ಲವೂ ನಿನಗೆ ತಿಳಿದದೆ. ನಾನು ನಂಬುತ್ತೇನೆ ನಿಮ್ಮನ್ನು. ತಾಳ್ಮೆಯಿಂದ ಕಾದಿರುತ್ತೇನೆ. ನಾನು ಕಳವಳ ಪಡುವುದಿಲ್ಲ.
ನಾನು ಆತುರ ಪಡುವುದಿಲ್ಲ, ನಿನ್ನ ಸನ್ನಿಧಿಯಲ್ಲಿ ಕಾದಿರುತ್ತೇನೆ, ಆಶೀರ್ವದಿಸು ಕರ್ತನೇ ಎಂಬುದಾಗಿ ಹೇಳುವಾಗ ಖಂಡಿತವಾಗಲೂ ದೇವರು ನಿಮ್ಮನ್ನ ಆಶೀರ್ವಾದ ಮಾಡುತ್ತಾರೆ. ಬನ್ನಿ ಪ್ರಿಯರೇ, ಪ್ರಾರ್ಥನೆ ಮಾಡೋಣ. ನಮ್ಮನ್ನ ಅತಿಶಯವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕದ ತಂದೆಯಾದ ದೇವರೇ, ದೇವರ ಆಶೀರ್ವಾದಗಳನ್ನ ಹೊಂದಿಕೊಳ್ಳಲು ತಾಳ್ಮೆ ಬೇಕು ಎಂಬುದಾಗಿ ನಾವು ಧ್ಯಾನ ಮಾಡಿದ್ದೇವೆ. ನೀವು ವಾಕ್ಯದ ಮೂಲಕ ತಿಳಿಸಿದ್ರಿ ಸ್ವಾಮಿ. ದೇವರ ಚಿತ್ತವನ್ನು ನೆರವೇರಿಸಿ ನೀವು ಮಾಡಿದ ಎಲ್ಲ ವಾಗ್ದಾನಗಳನ್ನು ನಮ್ಮ ಜೀವಿತದಲ್ಲಿ ಹೊಂದಿಕೊಳ್ಳಲು ತಾಳ್ಮೆ ಬೇಕೆಂಬುದಾಗಿ ನಿನ್ನ ವಾಕ್ಯದ ಮೂಲಕ ನಾವು ತಿಳಿದುಕೊಂಡಿರುವಾಗ ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ ಯೇಸಪ್ಪ ನಂಬಿಕೊಂಡು ತಾಳ್ಮೆ ನಿನ್ನ ಸಮಯದಲ್ಲಿ ಪ್ರಾರ್ಥನೆ ಮಾಡುತ್ತಾ ನಾನು ಕಾದಿರುತ್ತೇನೆ, ತಕ್ಕ ಸಮಯದಲ್ಲಿ ನನ್ನ ಆಶೀರ್ವಾದ ಮಾಡಿರಿ ಎಂಬುದಾಗಿ ಎಷ್ಟು ಜನರು ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡ್ತಿದ್ದಾರೋ ಜೀವಿತದಲ್ಲಿ ನಂಬಿಕೆಯನ್ನು ಹುಟ್ಟಿಸಿ ಪೂರೈಸಿ ನಿನ್ನ ಸನ್ನಿಧಿಯಲ್ಲಿ ತಾಳ್ಮೆಯಿಂದ ಕಾದಿದ್ದು ಆಶೀರ್ವಾದಗಳನ್ನು ಹೊಂದಿಕೊಳ್ಳಲು ಅವರ ಮೇಲೆ ನಿನ್ನ ಕೃಪೆಯನ್ನ ಸುರಿಯಪ್ಪ. ಯಾರ್ಯಾರ ಕಷ್ಟದಲ್ಲಿ, ಕಣ್ಣೀರಲ್ಲಿ, ಬಾಧೆಯಲ್ಲಿ, ಬಡತನದಲ್ಲಿ, ಸಾಲದಲ್ಲಿ, ಅನಾರೋಗ್ಯದಲ್ಲಿ, ಸಮಸ್ಯೆಗಳ ಮಧ್ಯದಲ್ಲಿ, ಹೋರಾಟದ ಮಧ್ಯದಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾರೋ ಯೇಸಪ್ಪ, ಪರಿಸ್ಥಿತಿಯನ್ನು ನೋಡಿ ನಾನು ತಾಳ್ಮೆಯನ್ನು ಕಳೆದುಕೊಂಡಿದ್ದೇನೆ, ಗುಣಗುಟ್ಟಿದ್ದೇನೆ, ನಂಬಿಕೆಯನ್ನು ಕಳೆದುಕೊಂಡಿದ್ದೇನೆ, ದಯವಿಟ್ಟು ನನ್ನ ಮನ್ನಿಸಿರಿ, ನಂಬಿಕೆಯನ್ನು ಹುಟ್ಟಿಸಿ ಪೂರೈಸಿರಿ, ತಾಳ್ಮೆಯಿಂದ ನಿನ್ನ ಸನ್ನಿಧಿಯಲ್ಲಿ ಕಾದಿರಲು ಕೃಪೆ ಕೊಡ್ರಿ ಎಂಬುದಾಗಿ ಎಷ್ಟು ಜನರು ಪ್ರಾರ್ಥನೆ ಮಾಡ್ತಿದ್ದಾರೋ ಅವರೆಲ್ಲರ ಮೇಲೆ ನಿನ್ನ ಕೃಪೆ ಇಳಿದು ಬರಲಿ ಸ್ವಾಮಿ, ನಿನ್ನ ಪ್ರಸನ್ನತೆ ಇಳಿದು ಬರಲಿ. ಸ್ಥಳದಲ್ಲಿ ದೇವರಾತ್ಮನ ಚಲಿಸಲಿ. ಇಲ್ಲಿ ದೇವರಾತ್ಮನ ಉಂಟೋ, ಬಿಡುಗಡೆ ಉಂಟೋ. ಯೇಸಪ್ಪ, ನೀನು ಬಿಡುಗಡೆ ಕೊಟ್ಟರೆ ನಿಜವಾದ ಬಿಡುಗಡೆ. ಆ ಬಿಡುಗಡೆಯನ್ನು ಹೊಂದಿಕೊಳ್ಳಲು, ಆಶೀರ್ವಾದವನ್ನು ಹೊಂದಿಕೊಳ್ಳಲು ತಾಳ್ಮೆಯಿಂದ ನಿನ್ನ ಸನ್ನಿಧಿಯಲ್ಲಿ ಕಾದಿದ್ದು ದೇವರೇ, ನಿನ್ನ ಸಮಯದಲ್ಲಿ ಆಶೀರ್ವಾದವನ್ನು ಹೊಂದಿಕೊಳ್ಳಲು ಕೃಪೆ ಕೊಡ್ರಿ ಸ್ವಾಮಿ, ಕೃಪೆ ಕೊಡ್ರಿ. ನನ್ನ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಇಚ್ಛೆಯುಳ್ಳ ವಾಕ್ಯ ಅವ್ರ ಜೀವಿತದಲ್ಲಿ 100% ಕಾರ್ಯ ಮಾಡಿ ಅದನ್ನು ಈಗಲೇ ಮಾಡಿದ್ದಕ್ಕಾಗಿ ಸ್ತೋತ್ರ ಸ್ತೋತ್ರ. ಯೇಸುವಿನ ಮೂಲಕ ದೇನಿ ತಿಂದಲು ತಾಳ್ಮೆಯಿಂದಲೂ ಬೇಡಿ ಹೊಂದಿದ್ದೇವೆ ಇಚ್ಛೆಯುಳ್ಳ ತಂದೆ. ಆಮೇನ್, ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವುಳ್ಳ ವಾಕ್ಯವನ್ನು ಕೇಳಿಸಿಕೊಂಡಿದ್ದೀರಿ. ದೇವರಿಂದ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲು ದೇವರ ಮಕ್ಕಳಿಗೆ ತಾಳ್ಮೆ ಬೇಕು. ತಾಳ್ಮೆಯಿಂದ ದೇವರ ಸನ್ನಿಧಿಯಲ್ಲಿ ಕಾದಿರುವಾಗ ನಂಬಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ದೇವರ ಸನ್ನಿಧಿಯಲ್ಲಿ ನೀವು ಕಾದಿದ್ದು ತಕ್ಕ ಸಮಯದಲ್ಲಿ ದೇವರು ನನ್ನ ಆಶೀರ್ವಾದ ಮಾಡ್ತಾರೆ ಎಂಬುದಾಗಿ ನೀವು ತಾಳ್ಮೆಯಿಂದ ಕಾದಿರುವಾಗ ದೇವರ ಎಲ್ಲ ವಿಧವಾದ ಆಶೀರ್ವಾದಗಳನ್ನು ನಿಮ್ಮ ಜೀವಿತದಲ್ಲಿ ಹೊಂದಿಕೊಳ್ಳಲು ಸಾಧ್ಯ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನನ್ನ ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮನ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಂದಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.